ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ Attention please. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ನಾನು ಇವಾಗ ತಿರುಪತಿಗೆ ಹೋಗ್ತಾ ಇದ್ದೀನಿ. ಗಾಸಿ ಹೊಡಿತವ್ರೆ. ಹಾಯ್ ಆಂಟಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವರು ನಿಜಾನೇ, ಇವರು ನಮ್ಮ ಚಿಕ್ಕಮ್ಮ ಬಂದಿದ್ರಲ್ಲ, ಅವರ ವೈಫ್ ಆಕಾಶ್ ಅವ್ರ ಅಮ್ಮ ಅನ್ಬೇಕಂತ. ಸೊ ಇವಾಗ ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ. ಚಿನ್ಮಯ್, ರುಕ್ಕು ಮತ್ತೆ ಚಿನ್ಮಯ್ ಅವ್ರ ಅಪ್ಪ ಅಮ್ಮ, ತಡಿ ಮಮ್ಮಿ, ಚಿನ್ಮಯ್ ಅವ್ರ ಅಪ್ಪ ಅಮ್ಮ ಮತ್ತೆ ರುಕ್ಕು ಅವ್ರ ಅಪ್ಪ ಅಮ್ಮ, ಅಲ್ಲಿ ರುಕ್ಕು ಅವರ ಅಣ್ಣ ಎಲ್ಲರೂ ಬರ್ತಾರೆ. ಸೊ ಯಾರು ಹೋಗ್ತೀವಿ ಎಲ್ಲರನ್ನ ತೋರಿಸ್ತೀನಿ. ಸೊ ಇವಾಗ ನಾವು ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ರುಕ್ಕು ಮನೆ ಹತ್ರ ಹೋಗ್ಬೇಕು. ರುಕ್ಕು ಮನೆಯಿಂದ ವಿಲ್ಗೋ. ಓಕೆ, ಈ ಜರ್ನಿ ಫುಲ್ ಇವತ್ತು ಏನೇನಾಗುತ್ತೆ ಎಲ್ಲದೂ ಈ ಬ್ಲಾಗಲ್ಲಿ ಇರುತ್ತೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ ಪ್ಲೀಸ್. ಏನು ಗೊತ್ತಾ, ಆವಾಗಲೇ ನೋಡಿದ್ರಲ್ಲ ನಾನು ಇಂಟ್ರೋ ಕೊಡ್ಬೇಕಾದ್ರೆ ನನ್ನ ಕಣ್ಣು ಫುಲ್ ಕೆಂಪಾಗ್ಬಿಡಿದೆ. ಏನಕ್ಕೆ ನಮ್ಮ ಅಮ್ಮ ಎಣ್ಣೆ ಹಾಕಿದ್ರು. ಸೀಗೆಕಾಯಿ ಹಚ್ಕೊಂಡು ಸ್ನಾನ ಮಾಡಿದೆ. ಆ ಸ್ನಾನ ಮಾಡ್ಬೇಕಾದ್ರೆ ಸೀಗೆಕಾಯಿ ಕಣ್ಣಿಗೆ ಹೋಗ್ಬಿಟ್ಟು ಉರಿ ಅಂದರೆ ಉರಿ ಗೈಸ್, ಸಖತ್ ಉರಿತದೆ. ಸೊ ಅದಕ್ಕೆ ಅದು ರೆಡ್ ಆಗಿದ್ದಕ್ಕೆ ನಾನು ಐ ಡ್ರಾಪ್ ಹಾಕ್ಸ್ಕೊಂಡಿದ್ದೀನಿ. ಸೊ ಇವಾಗ ಅದು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಫೋನ್ ಮಾಡ್ತಾರೆ, ಫೋನ್ ಮಾಡಿದ ತಕ್ಷಣ ಹೊರಡ್ಬೇಕು. ಓಕೆ, ಸೊ ನಮ್ಮಮ್ಮ ರೊಟ್ಟಿ ಮಾಡ್ಯಾರ, ರೊಟ್ಟಿ ತಿನ್ಕೊಳ್ಳೋಣ. ಹೊರಟೆ ನಾನು. ಬರೀ ಟ್ರಾವೆಲಿಂಗ್ ಆಗೋಯ್ತು. ಏನೋ ಸುಸ್ತಾಗ್ತದೆ ತುಂಬ. ಭಯ. ಓಕೆ, ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ KR ಪುರಂ. ಇಲ್ಲಿಂದ KR ಪುರಂಗೆ ಹೋಗಿ KR ಪುರಮಿಂದ ಯಾರು ಹೋಗ್ತೀವಿ, ಹೆಂಗೆ ಹೋಗ್ತೀವಿ ತೋರಿಸ್ತೀನಿ. ಕ್ಯಾಬ್ ವೆಯ್ಟ್ ಮಾಡ್ತೀವಿ ಆಲ್ರೆಡಿ. ಕ್ಯಾಬ್ ಬನ್ನಿ ಹೋಗೋಣ. ಆಯ್ತು ಬತ್ತಾಯ್ತು ಕಮ್ಮಿ. ಡಿಸ್ಟರ್ಬ್ ಮಾಡ್ತಾರೆ, 40 ಸರಿ ಫೋನ್ ಮಾಡ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ. ನಮ್ಮ ಅಂಕಲ್ ಬಂದಿರ್ತಾರೆ, ಚಿನ್ಮಯ್ ಅವರಪ್ಪ. ತೋರಿಸ್ತೀನಿ ಬನ್ನಿ. ಜಸ್ಟ್ ಕ್ಯಾಬಿಗೆ ಬಂದೆ. ಅಂಕಲ್ ಕೂತಿದ್ದಾರೆ, ನಮ್ಮ ಅಂಕಲ್ ಆಮೇಲೆ ಮಾತಾಡಿಸ್ತೀನಿ. ಓಕೆ, ಸೊ ಇವಾಗ ಹೊರಡಬೇಕು. ಸರಿ, ಹೋಗ್ತಾ ಇದ್ದೀವಿ. ಇನ್ನೇನು ಟ್ರಾಫಿಕ್ ಇರುತ್ತೆ ಹೆಬ್ಬಾಳ ಹತ್ರ, ಮೆಟ್ರೋ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಇನ್ನೊಂದು 30 ನಿಮಿಷದಲ್ಲಿ ನಾವು ತಲುಪಿರ್ತೀವಿ. 30 ನಿಮಿಷ ಆದಮೇಲೆ ಊಟ ಮಾಡಿ ಹೊರಡ್ತೀವಿ, ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಆಂಟಿ ಅಡುಗೆ ಮಾಡ್ತಾರೆ. ಏನು ಸಕ್ಕತ್ತಾಗಿ ಮಾಡ್ತಾರೆ ಅಂತಂದರೆ ನೋಡಿ, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಆಮೇಲೆ ಇದು ಬ್ರಿಂಜಾಲ್ದು ಗುಜ್ಜು, ಚಟ್ನಿ ಪುಡಿ, ಜೋಳ ಚಪಾತಿ ಮತ್ತು ಮಾವಿನಕಾಯಿ ಚಿತ್ರಾನ್ನ ಮತ್ತು ಈ ಗುಜ್ಜು. ಇಷ್ಟೊಂದು ವೆರೈಟೀಸ್. ಮಾವಿನಕಾಯಿ ಚಿತ್ರಾನ್ನ ಏನಿದೆ ಅದ್ಭುತವಾಗಿದೆ. ಮನೆ ಊಟ ಇಷ್ಟು ಚೆನ್ನಾಗಿರೋದು ಯಾವಾಗಲೇ. ಒಳ್ಳೆ ಊಟ ಆಯಿತು. ಅಂಕಲ್ಲು ರೆಡಿ ಆಗೋರೆ. ಹಾಯ್ ಅಂಕಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಬೆಂಗಳೂರಲ್ಲಿ ಹತ್ತಿದ್ದು ಸ್ವಲ್ಪ ದೂರ ಫುಲ್ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಎದ್ದಿದ್ದೆ. ಚಿತ್ತೂರು ಈ ಕಡೆ ನಾವು ಯಾವಾಗಲೂ ಕಾಣೆಪಾಕಂಗೆ ಹೋಗೋದಿದೆ ರೂಟಲ್ಲಿ, ಚಿತ್ತೂರು ರೂಟಲ್ಲಿ. ಸೊ ಇವಾಗ ಹಿಂಗೆ ಹೋಗ್ಬೇಕಾದ್ರೆ ಟೀಗೆ ಅಂತ ನಿಲ್ಸಿದ್ವಿ. ತಿರುಪತಿಗೂ ಹಿಂಗೆ ಹೋಗ್ಬೇಕು ಅನ್ಸುತ್ತೆ, ನಂಗೆ ಗೊತ್ತಿರ ಹೆಂಗೆ ಹೋಗೋದು ತಿರುಪತಿಗೆ. ಇವಾಗ ಇದೇಳಿ, ಇವಾಗ ಟೀ ಹೇಳಿದ್ದೀನಿ, ಲೆಮನ್ ಟೀ ಕುಡಿದು ಹೋಗೋಣ. ನಮ್ಮದು ಸಪ್ರೇಟ್ ಲೆಮನ್ ಟೀ. ಸ್ವಲ್ಪ ಡಯಟ್ ಮೇಂಟೈನ್ ಮಾಡೋಣ. ಕಾಣ್ತಾ ಇದೆ ಇಲ್ಲಿಂದ, ಅಪ್ಪ ಅದ್ಭುತವಾಗಿ ಕಾಣ್ತಾ ಇದೆ. ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ, ಬಟ್ ಅಲ್ಲಿ ಏನು ಕಾಣ್ತಿದೆ ಲೈಟು, ಅದು ನಾಮ, ಆ ಭಗವಂತನ ನಾಮ. ಅದು ಅಂದರೆ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲಿ ಹತ್ತೋ ದಾರಿ, ಬೆಟ್ಟಕ್ಕೆ ಹತ್ತಿದೀವಲ್ಲ, ಹತ್ತೋ ದಾರಿ. ಅದು ಹತ್ತಬೇಕಾದ್ರೆ ಆ ಲೈಟ್ ಇದೆಯಲ್ಲ, ನೀಟ ಕೆಳಗಿಂದ ಗಾಳಿ ಗೋಪುರಮ್ಮ, ಗಾಳಿ ಗೋಪುರಂ ಅಂತಾರಂತೆ. ಹತ್ಬೇಕು. ಅದಕ್ಕೆ ಅಲ್ಲಿ ನಾಮ ಥರ ಇದೆ ದೊಡ್ಡದಾಗಿ. ಅದ್ರ ಲೈಟ್ ಹೆಂಗೆ ಕಾಣ್ತಿದೆ ಅಂದರೆ, ಯೂಶಲಿ ಓಡಾಡೋರ್ಗೆ ಈ ರೋಡಲ್ಲೆಲ್ಲ ಅದನ್ನ ನೋಡ್ಕೊಂಡು ಕೈ ಮುಕ್ಕೊಂಡ್ರೆ ಒಂದು ಸಮಾಧಾನ. ಇಲ್ಲೇ ಮುಂದೆ ಪಾಸ್ ಆಗ್ತೀವಾ? ನಾನಿವಾಗ ಬಂದಿರೋದು ತಿರುಪತಿಗೆ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲೋ, ತಿರುಪತಿಲಿ ಗಂಗಮ್ಮ ತಲ್ಲಿ ಜಾತ್ರೆ ಇದೆ.
ಆಯ್ತಾ. ನಾಳೆ ಹಾ, ಪುಷ್ಪ ಮೂವಿ ನೋಡಿರ್ತೀರಲ್ಲ, ಅದೇ ದೇವಸ್ಥಾನಕ್ಕೆ ನಾನು ಇವತ್ತು ಬಂದಿರೋದು. ಪುಷ್ಪ ಮೂವಿಲಿ ಬರೋ ಗಂಗಮ್ಮತಲ್ಲಿ ಜಾತ್ರೆ. ಸೊ ಇವಾಗ ಏನೇನು ನಡೆಯುತ್ತೆ, ಅವ್ರ ಆಚಾರ ವಿಚಾರ, ನಾಳೆ ಎಲ್ಲ ಹೆಂಗೆ ಮರಿ ಕಟ್ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಎಷ್ಟೊಂದು ಜನ ಬೇರೆ ಬೇರೆ ಥರ ವೇಷ ಹಾಕೊಂಡಿದ್ದಾರೆ. ಅಂದರೆ ಇಲ್ಲಿ ಅದ್ರ ಕತೆ ಬೇರೆ ಇದೆ, ಆಮೇಲೆ ಹೇಳ್ತೀನಿ. ನಾನು ನಿಮಗೆ ಕತೆ ಎಲ್ಲ ನಾಳೆ ಹೇಳ್ತೀನಿ ಯಾಕೆ ಹಿಂಗೆ ಹಾಕೊತಾರೆ ಅಂತ ಅಂದ್ಬಿಟ್ಟು. ಬಟ್ ನಾನು ನಿಮಗೆ ವೇಷ ಏನಿದೆ ಅದನ್ನು, ಅವ್ರು ಹಾಕೋ ವೇಷಭೂಷಣಗಳನ್ನ ಮತ್ತು ಅವ್ರದ್ದು ದೇವರು ಎಲ್ಲದನ್ನೂ ತೋರಿಸ್ತೀನಿ. ಬನ್ನಿ. ಕರ್ಗ ನೋಡಿ ಇವರೇ. ಕೋಳಿ ಎತ್ಕೊಂಡು ರೆಡಿ ಆಗೋರು ಆಲ್ರೆಡಿ ನೋಡಿ. ಕೋಳಿ ಕುಯ್ಯಕ್ಕೆ ನಾಳೆ ಬೆಳಿಗ್ಗೆ ತಿರುಪತಿ MG ರೋಡ್ ಇದು ಗೈಸ್. ತಿರುಪತಿ MG ರೋಡ್ ನೋಡಿ, ಒಳ್ಳೆ ಕೇರ್ ಮಾರ್ಕೆಟ್ ತರ ಇದೆ. ಏನ್ ಗೊತ್ತಾ, ಎಲ್ಲರೂ ಕೋಳಿ ಕುರಿ ಎಲ್ಲ ರೆಡಿ ಮಾಡ್ಕೊಂತವ್ರು ನಾಳೆಗೆ. ಉಂಟದಿ ಎಸಲು ಸಕಿಕ್ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಮತ್ತೆ ಇದು ಗೋವಿಂದರಾಜ ಸ್ವಾಮಿ. ಆಂಧ್ರ ಪ್ರದೇಶ್ ಪೊಲೀಸ್. ಇದು ವಿಷ್ಣು ನಿವಾಸಂ ಅಂತೆ. ವಿಷ್ಣು ನಿವಾಸಂ ಹತ್ರ ಹುಣ್ಣಿಮೆ ಇವತ್ತು ಹುಣ್ಣಿಮೆ. ಹಾಯ್ ಅಂಕಲ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಖುಷಿ ಆಯ್ತು ನಿಮ್ ತಿರುಪತಿ ನೋಡಿ. ಹೇಗೆ ಸರ್, ನಾನು ಜಸ್ಟ್ ರುಕ್ಕು ಅವರ ಮನೆಗೆ ಬಂದೆ ಇಲ್ಲಿ ತಿರುಪತಿಲಿ. ಓಕೆ, ಸೊ ಇದು ಎಂಟ್ರೆನ್ಸ್. ಇಲ್ಲಿ ಬಂದ ತಕ್ಷಣ ಹಿಂಗಿದೆ. ಸೊ ಒಳಗಡೆ ಹೋದ್ರೆ ಸೊ ಇದು ಇಲ್ಲಿ ಎ ಸಿ ಎಲ್ಲ ಇದೆ. ಎ ಸಿ ಇದೆ ಗೈಸ್ ಇಲ್ಲಿ. ಇದು ಹಾಲು. ಓಕೆ, ಇದು ಹಾಲು. ಹಾಂ, ಸೊ ಇದು ತೇಜ ಬ್ರೋ, ಇದು ರುಕ್ಕು. ಸೊ ಇದು ಒಂಥರ ಹಾಲೇ. ಓ, ಜೋಗಲಾಲಿ ಎಲ್ಲ ಇದೆ ಗೈಸ್ ಆಡೋಕ್ಕೆ. ದೇವ್ರ ಮನೆ ಸಖತ್ ಇಷ್ಟ ಆಯಿತು ನನಗೆ. ನೋಡಿ, ಒಂಥರ ಗೋಪುರ ಥರ ಎಲ್ಲ ಮಾಡಿ ನೋಡಿ. ಈ ಥರ ಎಲ್ಲ ಯೂಶಲಿ ಯಾರ ಮನೇಲಿ ನೋಡಲ್ಲ ನಾವು. ಚೆನ್ನಾಗಿದೆ. ಇಲ್ಲೊಂದು ರೂಮ್ ಇದೆ, ಈ ಕಡೆ ಕಿಚನ್ ಇದೆ. ಏನು ಬೇಕು, ಈ ಥರ ಒಂದು ಮನೆ ಇದ್ರೆ ಈ ಥರ. ಈ ಕಡೆ ತಿರುಪತಿ ಇಲ್ಲ. ಇವಳು ಅವಾಗಿಂದ ನಾನು ಚಿಕ್ಕ ವಯಸ್ಸಿಂದನೂ ಇಲ್ಲೇ ಓದ್ ಬೆಳೆದಿದ್ದಲ್ಲ. 10ನೇ ಕ್ಲಾಸ್ವರೆಗೂ ಇಲ್ಲೇ ಓದ್ ಬೆಳೆದಿದ್ದವಳು ಅವ್ರು. ಬಟ್ ಅವ್ರ ಅಪ್ಪದು ಬಿಸ್ನೆಸ್ ಎಲ್ಲ ಇಲ್ಲೇ ಇದೆ ಇನ್ನು ತಿರುಪತಿಲಿ. ಶ್ರೀನಿವಾಸ ಕಲ್ಯಾಣ. ನಂಗೆ ಏನು ಖುಷಿ ಅಂದರೆ ಇಲ್ಲೆಲ್ಲ ಬಂದರೆ ನಮ್ಮ ಬಾಸ್ ಎಲ್ಲ ಕಡೆ ಇರ್ತಾರೆ. ನಾಳೆ ಜಾತ್ರೆಗೆ ಎಲ್ಲ ರೆಡಿ ಮಾಡ್ಕೊಂತಾರೆ ಈ ಥರ ಕಲರ್ ಎಲ್ಲ ಹಾಕಿ. ಅವರು ಇಲ್ಲತ್ರ ಬೇರೆ ಹಬ್ಬ ಥರ ಮಾಡ್ತಾರೆ ಗೈಸ್. ನಾವು ಬರೀ ಮೂವಿಲಿ ನೋಡಿದೀವಿ ಅಷ್ಟೇ, ರಿಯಾಲಿಟಿ ತೋರಿಸಿ ಬನ್ನಿ. ನಮ್ಮ ಅಂಕಲ್ ಕರ್ಕೊಂಡು ಹೋಗ್ತಾರೆ ಒಂದು ಶಾರ್ಟ್ಕಟ್ಟಲ್ಲಿ ಹೋದ್ರೆ ಡೈರೆಕ್ಟಾಗಿ ದೇವರ ಗುಡಿ ಹತ್ರನೇ ಹೋಗ್ತೀವಂತೆ ಬೇಗ. ಹಾಯ್ ರಮಾಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಮನೀಷಕ್ಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕಡೆ ರೋಡ್ ಎಲ್ಲ ಬ್ಲಾಕ್ ಮಾಡ್ತಾರಂತೆ ಇಲ್ಲಿ. ಆ ಕಡೆ ನಾವು ಬಂದಿದ್ ರೂಟು ಎಲ್ಲ ಬ್ಲಾಕ್ ಮಾಡ್ತಾರೆ. ಐ ಆಮ್ ಎಕ್ಸೈಟೆಡ್ ಟು ಸಿ ಹೆಂಗಿರುತ್ತೆ ಅಂತ. ಗಂಗಮ್ಮ ಜಾತ್ರೆ. ಹಾಂ, ಇದು ಗಂಗಮ್ಮ ಟೆಂಪಲ್, ಗಂಗಮ್ಮ ಜಾತ್ರೆ ಎವ್ರಿ ಇಯರ್ ನಡೆಯುತ್ತಾ? ಯೂಟ್ಯೂಬ್ ಚಾನಲ್ ಅಮ್ಮ ಗೈಸ್. ಪ್ರತಿ ವರ್ಷ ನಡೆಯುತ್ತಂತೆ ಇಲ್ಲಿ, ಪ್ರತಿ ವರ್ಷ. ನೀವು ಪುಷ್ಪ ಮೂವಿ ನೋಡಿರ್ತೀರಲ್ಲ ಆ ಥರ ಬರ್ತಾ ಇದ್ದಾರೆ. ಹಾಂ ನೋಡಿ. ಹಾಯ್ ಗೈಸ್, ಆ ಥರ ಎಲ್ಲ ವೇಷ ಹಾಕೊಂಡು ಟ್ರೆಡಿಷನಲ್. ಹಾಂ, ಅದು ಇಲ್ಲಿದೆ ಟ್ರೆಡಿಷನ್ ಅಂತೆ. ಸೊ ಆ ಥರ ಎಲ್ಲ ವೇಷ ಹಾಕೊಂಡು ಬರ್ತಾರೆ. ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತಲ್ಲ, ಡಿಫ್ರೆಂಟಾಗಿ ಆ ಥರ. ನಾನು ನೋಡಿದೆ ಒಂದು ಸ್ವಲ್ಪ ಜನ ಹುಡುಗರನ್ನ. ಸೊ ಅವರು ಇದೇ ಥರ ವೇಷ ಹಾಕೊಂಡು ಬಂದು ಚಿಕ್ಕ ಮಕ್ಕಳು ಎಲ್ಲರೂ. ಎತ್ಕೊಂಡು ಹೋಗಿದ್ನ ನೋಡಿ ಈ ಥರ.
ఆలయ ప్రవేశ మార్గ మధ్యలో ఎవరు నిలబడకండి. ప్రదర్శన చేసేవారు దారి వదలాలి. ప్లీజ్ దయచేసి ముందు కదలండి, దారి వదలండి. ఇన్సైడ్ టెంపుల్ లైన్ త్వరగా తీసుకోవాలి. దారిలో నిలబడద్దండి, దారి వదలండి ప్లీజ్. ಡಿಫ್ರೆಂಟ್ ವೇಷಗಳು ಹಾಕಿದ್ದಾರೆ. ಗುತ್ತಿ ಅಂತಾರೆ. ಏನಂದ್ರೆ ಗುತ್ತಿ ಆ ಗುತ್ತಿ ಅರಿಕೆ ಇದ್ರೆ ತಲೆ ಮೇಲೆ ಇಟ್ಕೊಂಡು ದೀಪ ಇಟ್ಕೊಂಡು ಹೋಗ್ತಾರೆ. ಗೈಸ್ ಅದನ್ನ ಗುತ್ತಿ ಅಂತ ಕರೀತಾರಂತೆ. ಅರಿಕೆ ಇದ್ರೆ ಅದನ್ನ ತಲೆ ಮೇಲೆ ಇಟ್ಟು ಹಿಡ್ಕೊಂಡು ಹೋಗ್ತಾರಂತೆ. ಗೈಸ್ ಇವರು ಪುಷ್ಪ ತಂದ್ಮೇಲೆ ರೆಡಿ ಆಗೋರೆ. ಸೊ ಖುಷಿ ತಗ್ಗಿಯೋದಲ್ಲ, ಅಸ್ಸಲ್ ತಗ್ಗಿಯೋದಲ್ಲ ನೋಡಲ್ಲ. ಖುಷಿ ಆಯ್ತು. ಇದೇ ಥರ ಎಲ್ಲರೂ ಹಾಕೋದು, ಇದೇ ಥರ ಡ್ರೆಸ್ ಹಾಕೊಂಡು ಎಲ್ಲರೂ ಬಂದು ಈ ಒಂದು ಜಾತ್ರೆಯಲ್ಲಿ ಇದು ಮಾಡ್ತಾರೆ. ಅದರಲ್ಲಿ ಹೆಂಗ್ ಜಾತ್ರೆ ಆಗುತ್ತೆ, ಇದ್ರಲ್ಲಿ ಹೆಂಗೆ ಜಾತ್ರೆ ಆಗುತ್ತೆ. ಸೊ ಅದರಲ್ಲಿ ಹೆಂಗ್ ತಾವು ಮುಗಿಸ್ತೀವ ಕರ್ನಾಟಕದಲ್ಲಿ. ಇಲ್ಲಿನೂ ಅಷ್ಟೇ. ನಾನು ಕರ್ನಾಟಕದಲ್ಲಿ ಇರೋದು, ಬ್ಯಾಂಗ್ಳೂರಲ್ಲಿ ಸಾಫ್ಟ್ವೇರ್ ಎಂಪ್ಲಾಯಿ. ಬಟ್ ನಾನು ನೇಟಿವ್ ಇಲ್ಲೇ ತಿರುಪತಿಯಲ್ಲಿ. ಅದಕ್ಕೆ ವೇಷ ಹಾಕಿದ್ನಿ. ವರ್ಷ ಆಗ್ತಾ ಇದ್ದೆ ನಾನು. ಯಾವುದು ಯೂಟ್ಯೂಬ್ ಚಾನಲ್? ಸೂರ್ಯಗೌಡ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪುಷ್ಪ ಚಪ್ಪಾಡಂತೆ తగ్గేదల అరిపించాలి, రచ్చగా ఉండాలి. సూపర్ అన్న, సూపర్. ಇಲ್ಲೇ ಜಾತ್ರೆ ನಡೆಯೋದು. ಇದೇ ದೇವಸ್ಥಾನ, ಇಲ್ಲೇ ಜಾತ್ರೆ ನಡೆಯೋದು. ಜನ ನೋಡಿ ಗೈಸ್. ಶೀಘ್ರ ದರ್ಶನ ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ. ಚಿಕ್ಕ ಮಕ್ಕಳಿಗೆ ಆಟಾಡಕ್ಕೆ ಚಿಕ್ಕ ಸಾಮಾನುಗಳಿದೆ ನೋಡಿ. ಸ್ಟೀಲ್ದು ನೈಸ್. ಟಿಫನ್ ಬಾಕ್ಸ್. ಇಲ್ಲಿ ಏನು ಊಟ ತಿನ್ನಕ್ಕೆ ಬಂದ್ವಿ. ಸೊ ಒಳ್ಳೆ ಮೊಟ್ಟೆ ದೋಸೆ ತಿನ್ನೋಣ. ಅಣ್ಣ ಮಾಡ್ತಾವ್ರೆ. ಡಬಲ್ ಎಗ್ ಹೇಳಿದ್ದೀವಿ. ದೊಡ್ಡ ಹೋಟ್ಲಿಗೆ ಹೋಗಿ ನೋಡ್ತೀವಿ, ಬಟ್ ಚಿಕ್ಕ ಹೋಟ್ಲಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮಕ್ಕ ಎಟ್ಲುಂದಿ ಸೂಪರ್. ఇక్కడ రండి, చూడండి ఇక్కడ థమ్స్అప్ ఇవ్వండి ఇక్కడ. ఆంటీ హాయ్ ఆంటీ, వెల్కమ్ టు మై యూట్యూబ్ ఛానల్. ఓ మచ్చా హాయ్. ಚಿನ್ಮಯ್ ಇಸ್ ಬ್ಯಾಕ್. ಚಿನ್ಮಯ್ ಇಸ್ ಬ್ಯಾಕ್. ಎಲ್ಲರೂ ಇವಾಗ ತಿರುಪತಿಲಿ ಸೇರಿದ್ದೀವಿ. ಸೊ ನಾಳೆ ಬೆಳಿಗ್ಗೆ ಇವಾಗ ಫುಲ್ ರೆಸ್ಟ್ ಮಾಡೋಣ. ಬಿಕಾಸ್ ಎಲ್ಲರೂ ಪಾಪ ಕಾರ್ ಡ್ರೈವ್ ಮಾಡಿ ಸುಸ್ತಾಗ್ಬಿಟ್ಟಿಯಾಳೆ ಆಯ್ತಾ. ಆಮೇಲೆ ಇವನು ಬೇರೆ ಏನೇನೋ ಡ್ರೈವ್ ಮಾಡಿ ಸುಸ್ತಾಗ್ಬಿಟ್ಟಿಯಾನೆ ಚಿನ್ಮಯ್. ಆಂಟಿ ಅಡಿಗೆ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಸೊ ಎಲ್ಲರೂ ಟ್ರಾವೆಲ್ ಮಾಡಿ ಸುಸ್ತಾಗಿದ್ದೀವಿ. ಸೊ ಇವಾಗ ಮಲ್ಗೋಣ. ಅಂಕಲ್ ನಿದ್ದೆ ಮಾಡಿ ಸುಸ್ತಾಗ್ಬಿಡೋರೆ ನೀವೇ ನೋಡಿ.
ಹೌದು. ಸೊ ಇವಾಗ ಎಲ್ಲರೂ ಸುಸ್ತಾಗಿದ್ದೀವಿ, ಫ್ರೆಶ್ ಅಪ್ ಆದ್ವಿ, ಹೋಗಿ ನಿದ್ದೆ ಮಾಡೋಣ. ಒಳ್ಳೆ ಬೇಗ ಎದ್ದೇಳ್ಬೇಕು, ಬೆಳಿಗ್ಗೆ 2 ಗಂಟೆಗೆ ಎದ್ದೇಳ್ಬೇಕು, ಬಿಕಾಸ್ ನಾವಲ್ಲಿ 3-3:30 ಎದ್ದೇಳ್ಬೇಕು. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅದೇ ನಾಳೆ ಬೆಳಿಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಆಂಜನೇಯ. ಬಾಯ್ ಹೇಳ್ಬಿಡಿ ಎಲ್ಲರಿಗೂ, ಬಾಯ್ ಗೈಸ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು